ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಆರಾಮಾಗಿ ಸೇಫ್ ಆಗಿದ್ರೆ ಅಂತ ಭಾವಿಸ್ತೀನಿ. ನಾನು ಕೂಡ ಆರಾಮಾಗಿ ಸೇಫ್ ಆಗಿ ಇದ್ದೀನಿ. ನನ್ನ ಹೆಸರು ದಿವ್ಯಾ ಬಸವರಾಜ್. ನಾನು ಬ್ಯಾಂಗ್ಳೂರಿಂದ ಕನ್ನಡ ವ್ಲಾಗ್ಸ್ ಮಾಡ್ತಾ ಇದ್ದೀನಿ. ಇದೇ ಮೊದಲ ಬಾರಿಗೆ ನನ್ನ ಫೇಸ್ನ ನೋಡ್ತಾ ಇದ್ರಿ, ಹೋಗಿ ನನ್ನ ಚಾನಲಲ್ಲಿ ನನ್ನ ಅದರ್ ವೀಡಿಯೋಸ್ನ ನೋಡಿ ನಿಮಗೆ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನನ್ನು ಸಪೋರ್ಟ್ ಮಾಡಿ. ಇವತ್ತಿನ ಟಾಪಿಕ್ ಏನು ಅಂತಂದರೆ ನನ್ನ ಸ್ಕಿನ್ ಕೇರ್ ರೂಟೀನ್. ನನ್ನ ಸ್ಕಿನ್ ಕೇರ್ ರೂಟೀನಲ್ಲಿ ನಾನೇನು ಯೂಸ್ ಮಾಡ್ತೀನಿ ಐಟಮ್ಸು, ಅದ್ರ ಬಗ್ಗೆ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ. ನನ್ನದು ಸ್ಕಿನ್ ಕೇರ್ ರೂಟೀನ್ ತುಂಬಾ ಸಿಂಪಲ್ಲು. ಒಂದು 3 to 4 ಐಟಮ್ಸ್ ಅಷ್ಟೇ ನಾನು ಯೂಸ್ ಮಾಡೋ ಅಂಥದ್ದು. ನೀವು ನೋಡ್ತಾ ಇರ್ಬೋದು, ನನ್ನ ಫೇಸಲ್ಲಿ ಪಿಂಪಲ್ಸ್ ಆಲ್ರೆಡಿ ಇದೆ. ಸೊ ಏನು ಮಾಡೋಕ್ಕಾಗಲ್ಲ, ಒಬ್ಬೊಬ್ಬರಿಗೆ ಒಂದೊಂಥರ ಪಿಂಪಲ್ಸ್ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಳ್ಳೋಕ್ಕಾಗಲ್ಲ. ಸೊ ಇವಾಗ ಬಂದಿದೆ, ಸೊ ಹೋಗುತ್ತೆ. ಸೊ ಇಲ್ಲಿ ನಾನು ಫಸ್ಟು ನನ್ನ ಕ್ಲೆನ್ಸ್ ಮಾಡ್ಕೊಂಡಿದ್ದೀನಿ ನನ್ನ ಫೇಸ್ನ ಆಲ್ರೆಡಿ. ಸೊ ಇಲ್ಲಿ ನಾನು ಸೆಟಾಫಿಲ್ ಅವರ ಕ್ಲೆನ್ಸರ್ನ ನಾನು ಯೂಸ್ ಮಾಡಿದ್ದೀನಿ. ಸೊ ಇದು ನನ್ನ ಫೇವ್ರೆಟ್ ಕ್ಲೆನ್ಸರ್. ಇದು ಡ್ರೈ ಟು ನಾರ್ಮಲ್ ಸ್ಕಿನ್ ಅವರು ಇದನ್ನು ಯೂಸ್ ಮಾಡ್ಬೋದು. ಅದರಲ್ಲೂ ಪಿಂಪಲ್ಸ್ ಇರೋರು, ಇವಾಗ ಡ್ರೈ ಸ್ಕಿನ್ನು ಮತ್ತು ನಾರ್ಮಲ್ ಸ್ಕಿನ್ ಇರ್ತಾರೆ ನೋಡಿ, ಅವರು ಪಿಂಪಲ್ಸ್ ಇರುತ್ತೆ ನೋಡಿ, ಅಂಥವರು ಇದನ್ನು ಯೂಸ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ. ಸೊ ಪಿಂಪಲ್ಸು ಕೂಡ ಕಮ್ಮಿ ಆಗುತ್ತೆ. ಇದನ್ನು ಕಂಟಿನ್ಯೂಯಸ್ ಆಗಿ ನೀವು ಯೂಸ್ ಮಾಡೋದ್ರಿಂದ ನಿಮಗೆ ರಿಸಲ್ಟು ನಿಮಗೆ ಗೊತ್ತಾಗುತ್ತೆ. ಸೊ ಇದು ನನ್ನ ಫೇವ್ರೇಟ್. ನಂತರ ತುಂಬ ಜನ ಈ ಸೆಟಾಫಿಲ್ನ ಯೂಸ್ ಮಾಡೋರು, ಇದಕ್ಕೆ ತುಂಬಾ ಫ್ಯಾನ್ ಬೇಸ್ ಇದೆ. ಸೊ ಇದು ಸಾಕಷ್ಟು ಡಾಕ್ಟರ್ಗಳು ಕೂಡ ಇದನ್ನು ಸಜೆಸ್ಟ್ ಮಾಡ್ತಾರೆ. ಸೊ ಇದು ಅಷ್ಟು ಚೆನ್ನಾಗಿದೆ ಪ್ರಾಡಕ್ಟು. ನಿಮಗೆ ಡ್ರೈ ಟು ನಾರ್ಮಲ್ ಸ್ಕಿನ್ ಇದ್ದರೆ, ನಿಮಗೆ ಪಿಂಪಲ್ಸ್ ಇದ್ದರೆ ಇದನ್ನು ನೀವು ಯೂಸ್ ಮಾಡ್ಬೋದು. ಇದನ್ನು ನಾನು ರೆಫರ್ ಮಾಡ್ತೀನಿ. ಸೊ ನನ್ನ ಫೇಸ್ ಎಲ್ಲ ಕ್ಲೆನ್ಸ್ ಆದಮೇಲೆ ನಾನು ಟಿಶ್ಯೂನ ಯೂಸ್ ಮಾಡ್ತೀನಿ, ಟವಲ್ನ ನಾನು ಯೂಸ್ ಮಾಡಲ್ಲ. ಸೊ ಅದರಿಂದನೂ ಇವಾಗ ಪಿಂಪಲ್ಸ್, ಇವಾಗ ಟವಲ್ ತುಂಬಾ ದಿನ ಯೂಸ್ ಮಾಡಿ, ಸೊ ಅದರಲ್ಲೂ ಡೆಸ್ಟ್ ಎಲ್ಲ ಇದ್ದರೂ ಕೂಡ ಅದು ಪಿಂಪಲ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದಾದಮೇಲೆ ನಾನು ನಿವಿಯಾ ಅವರ ಮಾಯ್ಶ್ಚರೈಸರ್ನ ನಾನು ಯೂಸ್ ಮಾಡ್ತೀನಿ. ಸೊ ಇದನ್ನು ಕೂಡ ತುಂಬಾ ಚೆನ್ನಾಗಿದೆ. ಮತ್ತು ಇದರ ಫ್ರ್ಯಾಗ್ರೆನ್ಸ್ ಸೋ ಗುಡ್, ಗೊತ್ತಾ? ನನಗಂತೂ ತುಂಬ ಇಷ್ಟ. ಕೆಲವೊಬ್ರಿಗೆ ಇಷ್ಟ ಆಗ್ಬೋದು, ಇಲ್ಲ ಅಂದರೆ ಇಲ್ಲ. ಸೊ ನನಗೂ ತುಂಬಾ ಇಷ್ಟ ಆಗಿದೆ. ಇದು ಹೊಸದು ತೊಗೊಂಡಿರೋದು ನಾನು ಇವಾಗ. ಸೊ ನನಗೆ ಇಷ್ಟ ಆಗಿದೆ. ಇದು ತುಂಬಾ ಒಂಥರ ಸ್ಟಿಕ್ಕಿ ಥರ ಇಲ್ಲ, ತುಂಬಾ ಸಾಫ್ಟ್ ಆಗಿದೆ ಮತ್ತು ನಾನ್ ಗ್ರೀಸಿ ಥರ ತುಂಬಾ ಮಸ್ತಾಗಿದೆ. ನನ್ನ ಸ್ಕಿನ್ಗೆ ಸೂಟ್ ಆಗಿದೆ, ಬಟ್ ಎಲ್ಲರ ಸ್ಕಿನ್ ಟೋನ್ಗೂ ಸೂಟ್ ಆಗುತ್ತೆ ಅಂತ ನಾನು ಹೇಳೋಕ್ಕಾಗಲ್ಲ. ಸೊ ಅವರವರ ಸ್ಕಿನ್ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಮ ಸ್ಕಿನ್ ಯಾವುದಿದೆ ಅನ್ನೋದ್ರ ಮೇಲೆ ನೀವು ಏನೇ ಕ್ರೀಮ್ಗಳನ್ನ ಯೂಸ್ ಮಾಡೋದಿದ್ರೂ ನಿಮ್ಮ ಸ್ಕಿನ್ ಬೇಸ್ ಮೇಲೆ ನೀವು ಯೂಸ್ ಮಾಡಬೇಕಾಗತ್ತೆ. ಇಲ್ಲಾಂತಂದರೆ ನೀವು ಡಾಕ್ಟರ್ ಹತ್ರ ಹೋಗಿ ನಿಮ್ಮ ಸ್ಕಿನ್ ಟೋನ್ನ ತಿಳ್ಕೊಂಡು ಅದ್ರ ಮೇಲೆ ನೀವು ಯಾವುದೇ ಕ್ರೀಮ್ಗಳನ್ನ ನೀವು ಯೂಸ್ ಮಾಡಬಹುದು. ಯಾರು ಹೇಳಿದ್ರು ಅಂತ ನೀವು ಅದನ್ನು ಯೂಸ್ ಮಾಡಬಾರ್ದು ಯಾವುದೇ ಕಾರಣಕ್ಕೂ. ಸೊ ಅದು ನಿಮ್ಮ ಫೇಸ್ಗೆ ಅಡ್ಜಸ್ಟ್ ಆಗಿಲ್ಲ ಅಂತಂದರೆ ಆವಾಗಲೂ ಕೂಡ ಪಿಂಪಲ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಸೊ ಇಲ್ಲಿ ನಾನೇನು ಜಾಸ್ತಿ ನಾನೇನು ಮಸಾಜ್ ಮಾಡ್ತಾ ಇಲ್ಲ. ಸೊ ಯಾಕಂದರೆ ಪಿಂಪಲ್ಸ್ ಇರೋದ್ರಿಂದ ತುಂಬ ಲೈಟಾಗಿ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಇದಾದ ನಂತರ ನಾನು ಸನ್ಸ್ಕ್ರೀನ್ನ ನಾನು ಯೂಸ್ ಮಾಡ್ತೇನೆ. ಇಲ್ಲಿ ನಾನು ಸನ್ಸ್ಕ್ರೀನು ಮಾಮಾ ಅರ್ಥದ್ದು ಯೂಸ್ ಮಾಡ್ತಾ ಇದ್ದೀನಿ. ಇದು ನನಗೆ ಇಷ್ಟ ಆಗಿದೆ. ಇಲ್ಲಿ ನಾನು ಜಾಸ್ತಿ ತೊಗೊತಾ ಇಲ್ಲ, ಜಸ್ಟ್ ಇದು ಕೂಡ ನನಗೆ ತುಂಬಾ ನನ್ನ ಫೇಸ್ಗೆ ಇದು ಸೂಟ್ ಆಗಿದೆ. ನೀವು ಆಚೆ ಎಲ್ಲಾದರೂ ಹೋದರೆ ಮಸ್ಟ್ ಆ್ಯಂಡ್ ಸ್ಟುಡ್ ನೀವು ಸನ್ಸ್ಕ್ರೀನ್ನ ಅಪ್ಲೈ ಮಾಡಲೇಬೇಕು. ಯಾಕಂತಂದರೆ ಟ್ಯಾನ್ ಆಗೋ ಚಾನ್ಸಸ್ಸು ತುಂಬಾ ಇರುತ್ತಲ್ವ. ಸೊ ನೀವು ಯಾವುದೇ ಕಂಪ್ನಿದಾದ್ರೂ ಪರವಾಗಿಲ್ಲ, ಸನ್ಸ್ಕ್ರೀನು ನೀವು ಯೂಸ್ ಮಾಡಿ. ಹಂಗೇನೆ ನೀವು ಆಚೆ ಕಡೆಗೆ ಹೋದರೆ ಸ್ಕಿನ್ ಏನಾಗುತ್ತೆ, ಟ್ಯಾನ್ ಆಗುತ್ತೆ. ಸೊ ಆಚೆ ಹೋಗೋದು ಅಲ್ದಿರ ನೀವು ಮನೆಯಲ್ಲೂ ಕೂಡ ಇದ್ರೂ ನಿಮ್ಮ ಲೈಟ್ ಏನಿದೆ ಅದರಿಂದನೂ ಕೂಡ ನಿಮ್ಮ ಸ್ಕಿನ್ನು ಟ್ಯಾನ್ ಆಗೋ ಚಾನ್ಸಸ್ ಇರುತ್ತೆ. ನೀವು ಮಸ್ಟ್ ಆ್ಯಂಡ್ ಸ್ಟುಡ್ ನೀವು ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಸಿಂಪಲ್, ಜಾಸ್ತಿ ಎಲ್ಲ ಐಟಮ್ಸ್ ಬೇಡ, ಒಂದು ಕ್ಲೆನ್ಸರ್ನ ಯೂಸ್ ಮಾಡಿಕೊಂಡು, ಒಂದು ಮಾಯ್ಶ್ಚರೈಸರ್ನ ಯೂಸ್ ಮಾಡಿ, ಒಂದು ಸನ್ಸ್ಕ್ರೀನ್ನ ಯೂಸ್ ಮಾಡಿ ಸಾಕು. ಇನ್ನೇನು ನೀವು ಯೂಸ್ ಮಾಡೋ ಅಂಥದ್ದಿಲ್ಲ. ಇದು 2 ಮಾತ್ರ ಯೂಸ್ ಮಾಡಿ. ಯಾಕಂದರೆ ಏನೂ ಮಾಡಿಲ್ಲ ಅಂತಂದರೆ ನಿಮ್ಮ ಸ್ಕಿನ್ ಹಾಳಾಗೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ನಾನು ಬೆಳಿಗ್ಗೆ ಎದ್ದ ತಕ್ಷಣವೇ ಮುಖ ಎಲ್ಲ ವಾಶ್ ಆದಮೇಲೆ ನಾನು ಇದು 2 ಐಟಮ್ ಮಾತ್ರ ಡೈಲಿ ಯೂಸ್ ಮಾಡ್ತೀನಿ. ಸಪೋಸ್ ಏನಾದರೂ ಆಚೆ ಎಲ್ಲ ಹೋಯಿತು ಅಂತಂದರೆ ಇದನ್ನು ನಾವು ಮೇಕಪ್ ಮಾಡ್ಕೊತೀವಲ್ವಾ, ಮೇಕಪ್ ಮಾಡೋಕ್ಕಿಂತ ಮುಂಚೆನೂ ನಾವು ಯೂಸ್ ಮಾಡಿ ಅದಾದ ನಂತರ ನಾವು ಮೇಕಪ್ನ ಅಪ್ಲೈ ಮಾಡಿದ್ರೂ ಏನೂ ತೊಂದರೆ ಆಗಲ್ಲ.
ಸೊ ಇಲ್ಲಾಂದರೆ ನಾವು ಮೇಕಪ್ ಎಲ್ಲ ಮಾಡಿಕೊಂಡು ಅದರಿಂದನೂ ಕೂಡ ನಮ್ಮ ಸ್ಕಿನ್ನು ಹಾಳಾಗೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಅದಕ್ಕೋಸ್ಕರ ಇವಾಗ ನಾನು ಲೈಟಾಗಿ ಮಸಾಜ್ ಮಾಡ್ಕೊತಾ ಇದ್ದೀನಿ. ಇಲ್ಲೇನು ನಾನು ಅಂಡರ್ ಐ ಕ್ರೀಮ್ ಏನೋ ಆಗ್ತಾಯಿಲ್ಲ, ಅದೇನು ನಾನು ಯೂಸು ಕೂಡ ಮಾಡಲ್ಲ. ಇದು ಆದ ನಂತರ ನಾನು ಒಂದು ಲಿಪ್ ಬಾಮ್ನ ಯೂಸ್ ಮಾಡ್ತೀನಿ. ಅಷ್ಟೇ. ಅದು ಬಿಟ್ಟರೆ ನನ್ನ ಸಿಂಪಲ್ ಸ್ಕಿನ್ ಕೇರ್ ರೂಟೀನ್ ಇಷ್ಟೇ. ಇದಲ್ದಿರ ನಾನು ಏನೂ ಯೂಸ್ ಮಾಡಲ್ಲ. ಎವ್ರಿಡೇ ನಾನು ಇಷ್ಟೇ ಯೂಸ್ ಮಾಡೋದು. ಏನನ್ನೂ ಯೂಸ್ ಮಾಡಿಲ್ಲ ಅಂತಂದರೆ ನಮ್ಮ ಸ್ಕಿನ್ ಬೇಗನೆ ಡ್ಯಾಮೇಜ್ ಆಗ್ತಾ ಬರುತ್ತೆ. ಅದಕ್ಕೋಸ್ಕರ ಯಾರು ಏನು ನಾವು ಯೂಸ್ ಮಾಡಲ್ಲ, ಹಂಗೇ ಬರೀ ಮುಖ ವಾಶ್ ಮಾಡಿ ಇರ್ತೀವಿ, ಆ ಥರ ಇರೋಕ್ಕೆ ಹೋಗಬೇಡಿ. ಸೊ ಏನಾದರೂ ನೀವು ಒಂದು ಮಾಯ್ಶ್ಚರೈಸರ್ ಆಗಿರಲಿ, ಇಲ್ಲಾಂತಂದರೆ ಎರಡೂ ಸನ್ಸ್ಕ್ರೀನು ಮತ್ತು ಮಾಯ್ಶ್ಚರೈಸರ್ ಎರಡೂ ಒಂದರಲ್ಲೇ ಇರೋ ಥರ ಕ್ರೀಮ್ಗಳು ಸಾಕಷ್ಟು ಇದೆ ನಮ್ಮ ಮಾರ್ಕೆಟಲ್ಲಿ. ಸೊ ಅದರಲ್ಲಿ ಯಾವುದಾದ್ರೂ ಒಂದು ಕ್ರೀಮ್ನಾದರೂ ನೀವು ಯೂಸ್ ಮಾಡ್ಬೋದು. ಇಲ್ಲ ನಾನು ಎರಡು ಸಪ್ರೇಟಾಗಿ ತೊಗೋತೀನಿ ಅನ್ನೋರು ಇದ್ರೂ ನೀವು ಯೂಸ್ ಮಾಡ್ಬೋದು. ಬಟ್ ಇವಾಗಿನದ್ರಲ್ಲಿ ಎಲ್ಲರೂ ಕಾಮನಾಗಿ ಯೂಸ್ ಮಾಡ್ತಾರೆ. ಯಾರು ಯೂಸ್ ಮಾಡದೇ ಇರೋರಂತೂ ಯಾರೂ ಇರಲ್ಲ ಅಂತ ಅನ್ಕೋತೀನಿ. ನನಗೆ ಗೊತ್ತಿಲ್ಲ, ಸೊ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಇದಾಗಿತ್ತು ನನ್ನ ಸ್ಕಿನ್ ಕೇರ್ ರೂಟೀನ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನನ್ನು ಸಪೋರ್ಟ್ ಮಾಡಿ. ಮತ್ತು ಯಾವ ಥರ ವೀಡಿಯೋಸ್ ಬೇಕು ಅನ್ನೋದನ್ನು ಕಾಮೆಂಟ್ ಮಾಡಿ. ಮತ್ತು ವೀಡಿಯೋಸ್ ಎಲ್ಲ ನೋಡಿ ನಿಮಗೆ ಇಷ್ಟ ಆಯಿತು, ಏನಾಗಿದೆ ವೀಡಿಯೋಸಲ್ಲಿ, ಏನಾದರೂ ಪ್ರಾಬ್ಲಮ್ ಇದೆಯಾ, ಹೆಂಗೆ ಹೋಗ್ತಾ ಇದೆ ಅನ್ನೋದನ್ನು ನನಗೆ ಕಾಮೆಂಟ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಲವ್ ಯು ಆಲ್.